ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನೀವೇನಪ್ಪ ನೋಡ್ತೀರಾ ಅಂದ್ರೆ, ನಿಮ್ಗೆ ಇವಾಗ್ಲೇ ಗೊತ್ತು ರಕ್ಷಿತಾ ಹಾಗೇನೆ ಧ್ರುವಂತ್ ಅವರು ಇಬ್ರು ಕೂಡ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅಂತ. ಈ ಒಂದು ಸೀಕ್ರೆಟ್ ರೂಮ್ ಬರೋಬ್ಬರಿ 77 ದಿನ ಆಗಿದೆ ಬರೋಕೆ. ನೀವು ಫಸ್ಟ್ ಎಲ್ಲ ಗಮನಿಸಿರ್ಬೋದು, ಆದಷ್ಟು ಬೇಗ ಈ ಒಂದು ಸೀಕ್ರೆಟ್ ರೂಮ್ ಬರ್ತಾ ಇತ್ತು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಯಾಕಪ್ಪ ಅಂದ್ರೆ ಮನೇಲಿ ಇರೋರಿಗೆಲ್ಲ ಒಂದ್ ಸ್ವಲ್ಪ ಎಚ್ಚರಿಕೆ ಕೊಡೋಕೆ. ಚೆನ್ನಾಗಿ ಆಡೋರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಇನ್ನು ನಾವ್ ಹೆಂಗ್ ಆಡಬಾರ್ದು ಎಲ್ಲಾನು ಕೂಡ ನೋಡೋದಕ್ಕೆ. ಆದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅನ್ನೋದು 1 ಮ್ಯಾನ್ ಶೋ ಅಂತಾನೆ ಹೇಳ್ಬೋದು, ಅಥವಾ 2 ಮ್ಯಾನ್ ಶೋ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವರ್ಷ TRP ಜಾಸ್ತಿ ಬರ್ತಿದ್ದು ಗಿಲ್ಲಿ ಹಾಗೇನೆ ರಕ್ಷಿತಾ ಇಂದಾನೆ. ಹಾಗೇನೆ ಇನ್ನೊಂದೇನಪ್ಪಾ ಅಂತಂದ್ರೆ, ಗಿಲ್ಲಿ ಕಳ್ಸಿದ್ರೆ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ ಅಂತ ಅನ್ಬಿಟ್ಟು 77 ದಿನ ಆದ್ಮೇಲೆ ಈ ಒಂದು ವಾರ ನಿಮ್ಗೆ ಎಲ್ಲ ಗೊತ್ತು ನೋ ಎಲಿಮಿನೇಷನ್ ರೌಂಡ್ ಇತ್ತು ಅಂತ. ಹಾಗೇನೆ ಯಾವುದೇ ತರದ ವೋಟಿಂಗ್ ರೌಂಡ್ ಅನ್ನು ಕೂಡ ಬಿಟ್ಟಿರಲಿಲ್ಲ. ಈ ಒಂದು ಸಮಯದಲ್ಲಿ ರಕ್ಷಿತಾ ಹಾಗೇನೆ ಧ್ರುವಂತ್ ಅವ್ರನ್ನ ಇಬ್ಬರನ್ನು ಕೂಡ ಒಂದು ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ. ಸೀಕ್ರೆಟ್ ರೂಮ್ ಅಲ್ಲಂತೂ ಏನ್ ನಡೀತಿದೆ ನೀವೇ ಇಲ್ಲಿ ನೋಡಬಹುದು. ಬಿಗ್ ಬಾಸ್ ಟೀಮ್ ಅವರು ಒಂದು ಪ್ರೋಮೋ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು ನೋಡ್ರಿ. ಅವನ ಬಗ್ಗೆ ನಾವು ಮಾತಾಡ್ಸ್ಲೂ ಇಲ್ಲ. ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರುವುದು? ನನಗಂತೂ ಈ ಒಂದು ಎಪಿಸೋಡ್ ನೋಡಿದ ತಕ್ಷಣ ತುಂಬಾನೇ ಬೇಜಾರಾಯ್ತು. ಯಾಕಪ್ಪ ಅಂದ್ರೆ ನೀವು ಇಲ್ಲಿ ಗಮನಿಸಬಹುದು, ಯಾರು ಹೇಳ್ಬೇಡಿ ಅಂತ ಈ ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ಹಾಗೇನೆ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರನ್ನು ಕೂಡ ಒಂದೇ ರೂಮ್ಗೆ ಹಾಕಿರ್ತಾರೆ. ಹಾಗೇನೆ ಅವನು ಧ್ರುವಂತ್ ಅವನು ಹೇಳ್ತಾನೆ ಏನಪ್ಪಾ ಅಂತಂದ್ರೆ, ನಾವಿಲ್ಲಿ ಕುಂತ್ಕೊಂಡು ಎಲ್ಲರ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಗೇಮ್ ಆಗಿರ್ಬೋದು, ಯಾರ್ದು ಫ್ರೇಕ್ ಫ್ರೆಂಡ್ಶಿಪ್, ಯಾರ್ದು ರಿಯಲ್, ಯಾರು ವರ್ಸ್ಟ್ ಆಗಿ ಆಡ್ತಾ ಇದಾರೆ, ಹಾಗೆ ಯಾರು ಚೆನ್ನಾಗಿ ಆಡ್ತಾ ಇದಾರೆ, ಯಾರು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆಡ್ತಿದ್ದಾರೆ, ಎಲ್ಲಾನು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ರೂಮ್ ಅಲ್ಲಿ ಕುಂತ್ಕೊಂಡು ನೋಡ್ಬೋದು ಅಂತ. ಮೊದಲಿಗೆ ಇಬ್ರು ಕೂಡ ಚೆನ್ನಾಗಿ ಅವರ ಒಂದು ಕಮ್ಯುನಿಕೇಶನ್ ಇರುತ್ತೆ. ಆದ್ರೆ ಹೋಗ್ತಾ ಅದೇನೋ ಗೊತ್ತಿಲ್ಲ, ಧ್ರುವಂತ್ ಅವರು ಹಾಗೆ ರಕ್ಷಿತಾ ಅವರು ಸಿಕ್ಕಾಪಟ್ಟೆ ಜಗಳ ಆಡ್ತೀರಾ ಅಂತ ಹೇಳ್ಬೋದು. ಧ್ರುವಂತ್ ಏನ್ ಹೇಳ್ತಾನಪ್ಪ ಅಂದ್ರೆ, ನೋಡು ಈ ಒಂದು ಮನೆಯಲ್ಲಿ ನಿನ್ನ ವಿರುದ್ಧ ಏನೇನ್ ಮಾತಾಡ್ತಾ ಇದಾರೆ, ನೀನ್ ಹಿಂದೆ ಒಂಥರ ನೀನ್ ಮುಂದೆ ಒಂಥರ ಹೆಂಗ್ ಮಾತಾಡ್ತಾ ಇದಾರೆ ಎಲ್ಲಾನು ಕೂಡ ರಕ್ಷಿತಾ ಹತ್ರ ಹೇಳ್ತಾ ಹೋಗ್ತಾನೆ. ಧ್ರುವಂತ್ ನಡವಳಿಕೆ ಒಂದು ಸ್ವಲ್ಪನೂ ಕೂಡ ಸರಿ ಇರ್ಲಿಲ್ಲ. ಆ ಒಂದು ಚಿಕ್ಕ ಹುಡುಗಿ ಏನೋ ಕುಂತ್ಕೊಂಡು ಅವಳು ಸ್ವಲ್ಪ ಬೇಸರದಲ್ಲಿರ್ತಾಳೆ. ಆದ್ರೆ ಧ್ರುವಂತ್ ಇನ್ನ ಒಂದು ಬೇಸರನ ಜಾಸ್ತಿ ಮಾಡಕ್ ಹೋಗ್ತಾನೆ. ಯಾಕೋ ಗೊತ್ತಿಲ್ಲ, ಇವರು ಇಬ್ರು ಕೂಡ ಬೇರೆ ರೂಮ್ಗೆ ಹಾಕ್ಬೋದು ಅಂತ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ರೂಮ್ಗೆ ಬಂದಾಗಿಂದ ಸಿಕ್ಕಾಪಟ್ಟೆ ರಕ್ಷಿತಾಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ನ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು, ಧ್ರುವಂತ್ ಬಗ್ಗೆ ಏನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ಮರಿದೆ ನಮ್ಮ ಒಂದು ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾಕೆ ಈ ಒಂದು ಜಗಳ ಆಯ್ತು, ಹಾಗೇನೆ ಯಾಕೆ ಧ್ರುವಂತ್ ಅವರು ಹಿಂಗ್ ಆಡ್ತಾ ಇದ್ರು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ.